ओम पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। या देवी सर्वभूतेषु श्रद्धारूपेण संस्थिता नमस्तस्यै 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 नमो नमः। ವಿದ್ಯೆಯ ಅಧಿದೇವತೆಯಾದಂತಹ ಜಗನ್ಮಾತೆ ಶ್ರೀ ಸರಸ್ವತಿಯನ್ನು ಅತ್ಯಂತ ಶ್ರದ್ಧೆಯಿಂದ ನಮಿಸ್ತೇನೆ. ಪ್ರೀತಿಯ ಬಂಧುಗಳೇ, ಇಂದು ಒಂದು ವಿಶೇಷವಾದ ಸಾಹಿತ್ಯ ಆರಾಧನೆಯ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಇಂಡಿಯಾ ಅಸೋಸಿಯೇಷನ್ ಆಫ್ ಸೇಂಟ್ ಲೂಯಿಸ್ ಮತ್ತು ಐಪೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಎರಡು ಪ್ರಮುಖ ಉದ್ದೇಶಗಳಿಗಾಗಿ ಇಂದಿನ ಈ ವಿಶೇಷ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಮೊದಲನೇದಾಗಿ, ಗುಡಿಸಿನಲ್ಲಿ ಅರಳಿದ ಹೂವು ಶ್ರೀ ಚಿತ್ರಲಿಂಗಯ್ಯ ಅನ್ನುವಂಥದ್ದು ಈ ಕಾರ್ಯಕ್ರಮದಲ್ಲಿ ಒಂದು ಮುಖ್ಯ ಅಂಶವಾಗಿದೆ. ಮತ್ತು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಕುರಿತಾದ 7 ಬೃಹತ್ ಸಂಪುಟ ಕೃತಿಗಳ ಲೋಕಾರ್ಪಣಾ ಕಾರ್ಯಕ್ರಮ ಇಲ್ಲಿ ಮೂಡಿಬರ್ತಾ ಇದೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರತಕ್ಕಂಥ ಖ್ಯಾತ ಶಿಕ್ಷಣ ತಜ್ಞರು, ಚಿಂತಕರು, ಅತ್ಯಂತ ಅನುಷ್ಠಾನ ಯೋಗ್ಯ ರೀತಿಯ ಬದುಕನ್ನು ನಡೆಸ್ತಾ ಇರತಕ್ಕಂಥ ನನ್ನ ಆತ್ಮೀಯರೂ ಆದ ಸನ್ಮಾನ್ಯ ಡಾಕ್ಟರ್ ಸುಧೀರ್ ಪೈ ರವರೇ, ಕೃತಿಗಳನ್ನು ಲೋಕಾರ್ಪಣೆ ಮಾಡಿ ಇಂತಹ ಒಂದು ಪವಿತ್ರ ಕಾರ್ಯದಲ್ಲಿ ತಮ್ಮ ಭಾಗವಹಿಸುವಿಕೆಯಿಂದ ಎಲ್ಲರ ಮನಸ್ಸನ್ನು ಮುದಗೊಳಿಸಿರ್ತಕ್ಕಂಥ ಚಲನಚಿತ್ರ ನಟರಾದ ಸುಚೇಂದ್ರ ಪ್ರಸಾದ್ ರವರೇ, ನಮ್ಮ ಐಪೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರು ಆತ್ಮೀಯರು ಆದಂಥ ಸನ್ಮಾನ್ಯ ಶ್ರೀ ಶಿವನಂದನ್ ರವರೇ, ಶ್ರೀಮಾನ್ ಚಿತ್ರಲಿಂಗಯ್ಯನವರನ್ನ ಕುರಿತು ಸಾಕಷ್ಟು ವಿಷಯಗಳನ್ನು ನಾನು ಪ್ರೀತಿಯಿಂದ ಹಂಚಿಕೊಳ್ಳಬಲ್ಲೆ. ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ನಿಕಟ ಸಂಪರ್ಕದಲ್ಲಿ ಹಲವಾರು ವರ್ಷಗಳಿಂದ ಒಡನಾಟ ಇಟ್ಕೊಂಡಂತಹ ಅಪೂರ್ವ ಚೇತನ ಶ್ರೀ ಚಿತ್ರಲಿಂಗಯ್ಯ ಅವರು. ಗ್ರಾಮೀಣ ಪ್ರದೇಶದಿಂದ ಮೂಡಿಬಂದಂತಹ ಇವರು ಸಾಕಷ್ಟು ಪರಿಶ್ರಮದಿಂದ ಜೀವನದಲ್ಲಿ ಮೇಲೆ ಬಂದವರು. MA ಕನ್ನಡ ಪೂರೈಸಿ MPhilನ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಭಾಷೆಯಲ್ಲಿ PhD ಪಡೆದಂತಹ ಒಬ್ಬ ಯೋಗ್ಯ ಸಾಧಕರು. ಅವ್ರ ಬಗ್ಗೆ ಅವರ ಮಾರ್ಗದರ್ಶಕರಾಗಿದ್ದ ಹಲವಾರು ಪ್ರಾಧ್ಯಾಪಕರಿಂದ ನಾನು ಕೇಳಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಚಿತ್ರಲಿಂಗಯ್ಯನವರ ವಿಶೇಷವಾದ ಸೇವೆ, ಸಂಪಾದನೆಯ ಕ್ಷೇತ್ರದಲ್ಲಿ ಚಿತ್ರಲಿಂಗಯ್ಯ, ಬದುಕು ಮತ್ತು ಸಂಘಟನೆ, ಚಿತ್ರಲಿಂಗಯ್ಯನವರ ಬದುಕು ಹೇಗಾಯಿತು, ಅವರು ಹೇಗೆ ಸಂಘಟನೆ ಮಾಡಿದ್ರು ಅನ್ನೋ ವಿಚಾರ, ಜಾನಪದ ಸಾಹಿತ್ಯಕ್ಕೆ ಚಿತ್ರಲಿಂಗಯ್ಯನವರ ಕೊಡುಗೆ, ವಿಮರ್ಶಾ ಕ್ಷೇತ್ರದಲ್ಲಿ ಅವರ ಸೇವೆ, ಚಿತ್ರಲಿಂಗಯ್ಯನವರ ಸಾಹಿತ್ಯದಲ್ಲಿ ವ್ಯಕ್ತಿ ಚಿತ್ರಗಳು ಅನ್ನುವಂತಹ ವಿಚಾರ, ಇಷ್ಟಲ್ಲದೆ ಸಾಹಿತ್ಯ ಕುರಿತಾದ, ಸಂಸ್ಕೃತಿ ಕುರಿತಾದ 7 ಬೃಹತ್ ಸಂಪುಟಗಳ ಸದ್ಗ್ರಂಥಗಳ ಲೋಕಾರ್ಪಣೆಯು ಇಂದು ಮೂಡಿ ಬರ್ತಾ ಇರತಕ್ಕಂಥದ್ದು ಅತ್ಯಂತ ಹರ್ಷದಾಯಕ ಸಂಗತಿ. ಈ ಕಾರ್ಯಕ್ರಮ ಗಣ್ಯ ಮಾನ್ಯರಾದಂತಹ ನನ್ನ ಆತ್ಮೀಯರಾದ ಡಾಕ್ಟರ್ C ನಾಗಣ್ಣನವರು ಮೈಸೂರು, ಡಾಕ್ಟರ್ DN ಯೋಗೇಶ್ವರಪ್ಪ ತುಮಕೂರು, ಪ್ರೊಫೆಸರ್ ಶಿವರುದ್ರಯ್ಯ ತುಮಕೂರು, ಗೌರವಾನ್ವಿತ ತಾಯಿ ಬಾಹ ರಮಾಕುಮಾರಿ ತುಮಕೂರು, ಶ್ರೀ ಮಣ್ಣೆ ಮೋಹನ್ ಬೆಂಗಳೂರು, ಇವರೇ ಮೊದಲಾದ ಹಲವಾರು ಗಣ್ಯ ಮಾನ್ಯರ ಒಂದು ವಿಶೇಷ ಭಾಗವಹಿಸುವಿಕೆಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಮಹತ್ವ ಹೆಚ್ಚಿದೆ.
ಈ ನಿಟ್ಟಿನಲ್ಲಿ ಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಪೀಠಿಕೆಯ ನುಡಿಗಳಾಗಿ ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ರಾಷ್ಟ್ರಕವಿ ಕುವೆಂಪುರವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿ ನಮ್ಮ ದೇಶದ ಉದ್ದಗಲಕ್ಕೂ ಖ್ಯಾತರಾದ ಒಬ್ಬ ಮಹಾನ್ ಕವಿ ಒಂದು ಕಡೆ ಭಾಷೆಯ ಬಗ್ಗೆ, ಸಾಹಿತ್ಯ ಕೃಷಿಕರ ಬಗ್ಗೆ ವಿಶೇಷವಾಗಿ ಪ್ರಸ್ತಾಪ ಮಾಡ್ತಾ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ ಅಂತ ಬರೀತಾರೆ. ಕವಿಯಾದವನು, ಋಷಿಯಾದವನು, ಸಂತನಾದವನು ಒಂದು ವಿಶೇಷವಾದ ಆದರ್ಶವನ್ನು ಸಮಾಜಕ್ಕೆ ಅನುಗ್ರಹಿಸ್ತಾನೆ. ಸರ್ವರಲ್ಲಿಯೂ ಕೂಡ ಆ ಆತ್ಮಜಾಗೃತಿಗೆ ಇವರೆಲ್ಲರೂ ಕೂಡ ಕಾರಣೀಭೂತರಾಗುತ್ತಾರೆ ಅನ್ನೋದು ಕವಿ ಕುವೆಂಪು ಅವರ ನಿಶ್ಚಿತ ಅಭಿಮತ. ಇದು ಒಂದು ಮುಖದಲ್ಲಿ ಗಮನಿಸೋದಾದರೆ ಕವಿಯನ್ನು, ಋಷಿಯನ್ನು, ಸಂತನನ್ನು ಅತ್ಯಂತ ಉನ್ನತ ಮಟ್ಟದಲ್ಲಿ ಗುರುತಿಸಿದ್ದು ಒಂದಾದರೆ, ಮತ್ತೊಂದು ಮುಖದಲ್ಲಿ ಅವರುಗಳು ತಮ್ಮ ಜವಾಬ್ದಾರಿಯನ್ನೂ ಕೂಡ ಅತ್ಯಂತ ಗುರುತರವಾಗಿ ನಿರ್ವಹಿಸಬೇಕು ಅನ್ನುವಂತಹ ಎಚ್ಚರಿಕೆ ಅಂತ ಹೇಳಿದ್ರು ತಪ್ಪಲ್ಲ, ಅದು ಕೂಡ ಇಲ್ಲಿ ನಮಗೆ ಗ್ರಾಹ್ಯವಾಗುತ್ತೆ. ಇನ್ನು ಭಾಷೆ ಭಾವವಾಹಿನಿ, ನಮ್ಮ ಅಂತರಂಗದ ಸತ್ಯವನ್ನು ಬಹಿರಂಗಗೊಳಿಸೋದಕ್ಕೆ ನಮ್ಮ ಮುಂದೆ ಇರತಕ್ಕಂಥ ಮಾಧ್ಯಮವೇ ಭಾಷೆ ಅಂತ ಕರೆದರೂ ರಾಮಕೃಷ್ಣ ಮಹಾಸಂಘದ ಅತ್ಯಂತ ಪ್ರಸಿದ್ಧ ಯತಿಗಳು, ನನ್ನ ಪೂಜ್ಯ ಗುರುಗಳು ಬ್ರಹ್ಮಲೀನ ಪರಮಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು. ಪರಮಪೂಜ್ಯರು 75 ಪುಸ್ತಕಗಳನ್ನು ಬರೆದರು. ದೇಶದ ಉದ್ದಗಲಕ್ಕೂ ಕೂಡ ತಮ್ಮ ಗಾಯನದ ಮೂಲಕ ಅವರು ಖ್ಯಾತರಾದರು, ಮಹಾನ್ ಸಂಘಟಕರಾದರು. ಅವರ ಪ್ರೇರಣೆಯಿಂದ ಭಾರತ ಮತ್ತು ಹೊರ ರಾಷ್ಟ್ರಗಳಲ್ಲಿ 100ಕ್ಕೂ ಹೆಚ್ಚು ಸನ್ಯಾಸಿಗಳು ಮತ್ತು ಸನ್ಯಾಸಿನಿಯರು ಆಧ್ಯಾತ್ಮಿಕ ಜೀವನವನ್ನು ಒಪ್ಪಿಕೊಂಡು ಸಾಧನೆಯಲ್ಲಿ ತೊಡಗಿದ್ದಾರೆ. ಆದರೆ ಯಕ್ಷ ಪ್ರಶ್ನೆ ಏನು ಅಂದರೆ, ಇಂತಹ ಮಹಾನ್ ಸಾಧಕ ಪರಮಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದರು ಕನ್ನಡ ಸಾರಸ್ವತ ಲೋಕದ ಇವತ್ತಿನ ಜನಕ್ಕೆ ಎಷ್ಟರ ಮಟ್ಟಿಗೆ ಅವರು ಪರಿಚಯವಾದರು ಅನ್ನುವಂಥದ್ದೇ ಒಂದು ಪ್ರಶ್ನೆ. ಪೂಜ್ಯ ಸ್ವಾಮೀಜಿಯವರ ಮಾತನ್ನು ಮತ್ತೆ ಹೇಳ್ತೇನೆ, ಅಂತರಂಗದ ಸತ್ಯವನ್ನು ಬಹಿರಂಗಪಡಿಸ್ಕೊಳ್ಳೋದಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥ ಮಾಧ್ಯಮವೇ ಭಾಷೆ. ಭಾಷೆ ಭಾವವಾಹಿನಿ ಅನ್ನುವಂಥದ್ದು ಪೂಜ್ಯ ಸ್ವಾಮೀಜಿಯವರ ವಿಶೇಷ ಪುಸ್ತಕ. ಅವರ ಮಾತು ಸದ್ಯಕ್ಕಿಷ್ಟು ಸಾಕು ಅಂತ ಅವರೊಂದು ನಿಘಂಟನ್ನು ಕೂಡ ಬರೆದರು. ಪೂಜ್ಯ ಸ್ವಾಮೀಜಿಯವರು ಬರೆದಂತಹ ಸ್ವಾಮಿ ವಿವೇಕಾನಂದರ ಸಮಗ್ರ ಜೀವನದ 3 ಸಂಪುಟಗಳ ಒಂದು ಸಾಹಿತ್ಯಕ್ಕೆ ದೇಜಗೌ ಪ್ರಶಸ್ತಿ ಕೂಡ ಬಂತು. ಪರಮಪೂಜ್ಯ ಸ್ವಾಮೀಜಿಯವರ ಭಗವಾನ್ ಶ್ರೀರಾಮಕೃಷ್ಣರನ್ನು ಕುರಿತು ಬರೆದಂತಹ ಪುಸ್ತಕಗಳಿಗೆ ದಿವಂಗತ ಡಾಕ್ಟರ್ ನಿಜಾರ್ ಅಹಮದ್ ಅವರು ಅಪಾರವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ತಮ್ಮ ಅಭಿಪ್ರಾಯವನ್ನು ದಾಖಲಿಸಿದ್ದು ಇವತ್ತು ರಾಮಕೃಷ್ಣಾಶ್ರಮಗಳಲ್ಲಿ ಇದೆ. ನಾನಿಲ್ಲಿ ಹೇಳೋದಕ್ಕೆ ಹೊರಟದ್ದೇನು ಅಂದರೆ, ಭಾಷೆ ಭಾವವಾಹಿನಿ. ಯಾವುದೇ ಭಾಷೆಯನ್ನು ಅತ್ಯಂತ ಲಘುವಾಗಿ ಯಾವುದೋ ರೀತಿಯಲ್ಲಿ ಅಲ್ಪಪ್ರಾಣ ಮಹಾಪ್ರಾಣಗಳು ಅಲ್ಲಿ ಕಣ್ಮರೆಯಾಗುವಂತೆಯೋ, ಹ್ರಸ್ವಸ್ವರ ದೀರ್ಘಸ್ವರಗಳು ನಿವೃತ್ತಿಯಾಗಿಬಿಟ್ಟಿವೆಯೋ ಎಂಬಂತೆ ಭಾಷೆಯನ್ನು ಬಳಸಬಾರ್ದು. ಈ ರೀತಿಯ ಅತ್ಯಂತ ದುಸ್ಥಿತಿಯ ಬಳಕೆ ಬರೋದು ಯಾವಾಗ ಅಂದರೆ, ಅಧ್ಯಯನಶೀಲತೆ ಕಣ್ಮರೆಯಾದಾಗ. ನೋಡಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಪೇಪರ್ಗಳು ಯಾವ ರೀತಿಯಲ್ಲಿ ಸಂಶೋಧನೆಯ ದೃಷ್ಟಿಯಲ್ಲಿ ಕಾರ್ಯಪ್ರವೃತ್ತರಾಗ್ತಾರೋ, ಭಾಷಾ ಶಿಕ್ಷಕರು ಭಾಷಾ ಸಂಶೋಧನೆಯಲ್ಲಿ ಹೆಚ್ಚು ಕಾರ್ಯಪ್ರವೃತ್ತರಾಗಬೇಕು. ಕೇವಲ ಸೈಕ್ಲೋಸ್ಟೈಲ್ ನೋಟ್ಸನ್ನು ಹುಡುಕೊಂಡು ನಮ್ಮ ಅಜ್ಜನ ಕಾಲದಲ್ಲಿ ರಾಮ ಕಿಲ್ಲಡ್ ರಾವಣ ಇದನ್ನೇ 2 ತಲೆಮಾರುಗಳಲ್ಲಿ ಮೇಷ್ಟ್ರುಗಳು ಅದೇ ಉದಾಹರಣೆಯನ್ನು ತೆಗೆದುಕೊಂಡು ಬರೋದಾದರೆ ಭಾಷಾ ಬೋಧಕರು ಇನ್ನು ಸ್ವಾರಸ್ಯ ಏನು ಉಳಿಯಿತು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಭಾಷೆ ಇದು ಸದಾ ಸಂಶೋಧನೆಗೆ ಒಳಪಡಬೇಕಾದಂತಹ ಒಂದು ಪವಿತ್ರವಾದ ವಸ್ತು. BM ಶ್ರೀ ಅವರು ಒಂದು ಕಡೆ ಹೇಳಿದ್ದುಂಟು,
ಜನರಿಗೆ ಹಿರಿಯರಿಂದ ಬರುವ ಆಸ್ತಿಗಳಲ್ಲಿ ಭಾಷೆಯೂ ಒಂದು. ಜನರಿಗೆ ಹಿರಿಯರಿಂದ ಬರುವ ಆಸ್ತಿಗಳಲ್ಲಿ ಭಾಷೆಯೂ ಒಂದು. ಅದು ಚೆನ್ನಾಗಿದ್ದಷ್ಟೂ ಭೂಷಣ. ಗಮನಿಸಬೇಕು ಈ ಮಾತನ್ನು. ಏನು ಅದ್ಭುತವಾದ ಮಾತಿದು. ಭಾಷೆ ಅದೊಂದು ಆಸ್ತಿಯಂತೆ, ಅದು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಭೂಷಣವಂತೆ. ಬಿ ಎಂ ಶ್ರೀಯವರ ಅನುಭವದ ಮಾತಿದು. ಈ ನಿಟ್ಟಿನಲ್ಲಿ ಭಾಷೆ ಶಿಕ್ಷಣದಲ್ಲಿ ಎಷ್ಟು ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ಗಮನಿಸಬೇಕು. ಎಂದೂ ಕೂಡ ಒಂದು ಭಾಷೆ ಮತ್ತೊಂದು ಭಾಷೆಗೆ ಶತ್ರುವಾಗಲಾರದು. ಇದನ್ನು ನೆನಪಿಟ್ಕೊಳ್ಬೇಕು. ಸಂಸ್ಕೃತ ಮಾತೆ ಅನ್ನೋ ಕವನವನ್ನು ರಾಷ್ಟ್ರಕವಿ ಕುವೆಂಪು ಅವರು ಬರೆದರು. ಅಲ್ಲಿ ಸಂಸ್ಕೃತದ ಬಗ್ಗೆ ಅವರು ಹೇಳ್ತಾರೆ, ಅಮ್ಮ ನೀನಿಲ್ಲದಿನ್ನೆಲ್ಲಿಯದು ಭರತಖಂಡದ ಸಂಸ್ಕೃತಿ ನಡೆ ಅಸ್ತಿತ್ವ. ಏನು ಅದ್ಭುತವಾದ ಮಾತಿದು, ಗಮನಿಸ್ಬೇಕು ನಾವು. ಸಂಸ್ಕೃತ ಭಾಷೆಯ ಬಗ್ಗೆ ರಾಷ್ಟ್ರಕವಿ ಕುವೆಂಪು ಅವರ ಮಾತು ಯಾವ ರೀತಿ ಮೊಳಗಿದೆ ನೋಡಿ. ಆದ್ದರಿಂದ ನೆನಪಿಟ್ಕೊಳ್ಬೇಕು, ನಮ್ಮ ಭಾಷಾ ಬೋಧಕರು, ಭಾಷಾ ಅಭಿಮಾನಿಗಳು, ಭಾಷಾ ಸಂರಕ್ಷಕರು ಅಂತ ತಮ್ಮನ್ನು ಕರೆಸ್ಕೊಳ್ತಕ್ಕಂಥವ್ರು, ಯಾವುದೇ ಭಾಷೆ ಮತ್ತೊಂದು ಭಾಷೆಗೆ ಪ್ರತಿಬಂಧಕ ಅಲ್ಲ, ತೊಡಕು ಅಲ್ಲ. ಜಪಾನ್ ರಾಷ್ಟ್ರದಲ್ಲಿ 8 ವರ್ಷ ಪೂರೈಸೋ ವೇಳೆಗೆ ಒಂದು ಶಾಲಾ ಮಗುವಿಗೆ 6 ಭಾಷೆಗಳನ್ನು ಕಲಿಸ್ತಾರೆ. ಒಂದು ಭಾಷೆ ಅಂದರೆ ನೆನಪಿಟ್ಕೊಳ್ಳಿ, ಒಂದು ದೇಶ. ನಾನು ಕನ್ನಡದಲ್ಲಿ ಉಪನ್ಯಾಸಗಳನ್ನು ಸುಮಾರು 5,000 ಉಪನ್ಯಾಸಗಳನ್ನು ಕೊಟ್ಟಿದ್ದೇನೆ 30 ವರ್ಷದಲ್ಲಿ. ಆದರೆ ನನ್ನ ಮಾತೃಭಾಷೆ ತೆಲುಗು. ನಾನು ಕನ್ನಡವನ್ನು ಅದೆಷ್ಟು ಪ್ರೀತಿಸಿದೆ, ಕನ್ನಡ ನನ್ನ ಹೃದಯಕ್ಕೆ ಎಷ್ಟು ಹತ್ತಿರವಾಯಿತು. ನೀವು ಗಮನಿಸ್ತಾ ಹೋಗಿ, ಡಿ ವಿ ಗುಂಡಪ್ಪನವರಾಗಲಿ, ಟಿ ಎಸ್ ವೆಂಕಣ್ಣಯ್ಯನವರಾಗಲಿ, ಟಿ ಎಸ್ ಶಾಮರಾಯರಾಗಲಿ, ಗೊರು ರಾಮಸ್ವಾಮಿ ಅಯ್ಯಂಗಾರರಾಗಲಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರವರಾಗಲಿ, ಇವರೆಲ್ಲರೂ ಕೂಡ ಕನ್ನಡವನ್ನು ಪ್ರೀತಿಸಿ ಅದ್ಭುತವಾದ ರೀತಿಯಲ್ಲಿ ಕನ್ನಡವನ್ನು ಬರೆದಂಥವ್ರು, ಸಾಹಿತ್ಯದ ಕೃಷಿ ಮಾಡಿದವರು, ಸಾಹಿತ್ಯನ ಸಂಪತ್ತನ್ನು ಜಗತ್ತಿಗೆ ಪರಿಚಯಿಸಿದವರು. ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಬೇಕು, ಶಿಕ್ಷಣದಲ್ಲಿ ಭಾಷೆಯ ಪಾತ್ರ ಬಹಳ ದೊಡ್ಡದು. ಎಂದೂ ಕೂಡ ಭಾಷೆಯನ್ನು ನಿರ್ಲಕ್ಷಿಸಬಾರದು. ಶಿಕ್ಷಣದ ಕುರಿತಾಗಿ ನಾವು ಎಷ್ಟು ಯೋಚನೆ ಮಾಡ್ತೇವೋ ಅದು ಜೊತೆಯಲ್ಲಿ ಭಾಷೆಯ ಅಭ್ಯುದಯಕ್ಕೂ ಕೂಡ ಚಿಂತನೆಯನ್ನು ಪ್ರೇರೇಪಿಸಬೇಕು. ನಮ್ಮದು ಜ್ಞಾನದಾಹಿ ಸಮಾಜವಾಗಬೇಕು, ಧನದಾಹಿ ಆಗಬಾರ್ದು, ಜ್ಞಾನದಾಹಿ ಆಗಬೇಕು. ನಾವು ಸರಸ್ವತಿಯ ಸಂತಾನವಾಗಬೇಕು. ಆಮೇಲೆ ಲಕ್ಷ್ಮಿಯನ್ನು ಯೋಗ್ಯವಾದ ರೀತಿಯಲ್ಲಿ ಸಂಪಾದಿಸಿ ಅದನ್ನು ಅತ್ಯಂತ ಮೌಲ್ಯಪೂರ್ಣವಾಗಿ ಬಳಕೆ ಮಾಡಿಕೊಳ್ಳುವಂತಹ ವಿವೇಚನೆ ನಮಗೆ ಪ್ರಾಪ್ತವಾಗುತ್ತೆ. ಸಾಕ್ರಟೀಸ್ ಒಂದು ಕಡೆ ಹೇಳಿದಂಥ ಮಾತು ಉಲ್ಲೇಖಾರ್ಹ. ಆತ ಹೇಳ್ತಾನೆ, ವ್ಯಕ್ತಿಗೆ ಸತ್ಯವನ್ನು ತಿಳಿಸಿ ಅದನ್ನು ವ್ಯವಹಾರದಲ್ಲಿ ತರುವುದನ್ನು ಕಲಿಸುವುದೇ ಶಿಕ್ಷಣ. ವ್ಯಕ್ತಿಗೆ ಸತ್ಯವನ್ನು ತಿಳಿಸಬೇಕು, ತಿಳಿಯಲ್ಪಟ್ಟ ಸತ್ಯವನ್ನು ವ್ಯವಹಾರದಲ್ಲಿ ತರೋದಕ್ಕೆ ಹೇಗೆ ಅನ್ನೋದನ್ನು ಪರಿಚಯಿಸೋದೇ ಶಿಕ್ಷಣ ಅಂತ ಹೇಳ್ತಾನೆ ಅವನು. ಲಿಯೋ ಟಾಲ್ಸ್ಟಾಯ್ ಮಹಾನ್ ಅನುಭಾವಿ, ಆತ ಹೇಳಿದ್ದುಂಟು, ಮೂರ್ಖರನ್ನು ಅಕ್ಷರಸ್ಥರನ್ನಾಗಿಸಬಹುದೇನೋ, ಆದರೆ ಅವರನ್ನು ವಿಚಾರವಂತರನ್ನಾಗಿಸುವುದು ಬಹಳ ಕಷ್ಟ, ಬಹಳ ಕಷ್ಟ, ಬಹುತೇಕ ಅಸಾಧ್ಯ ಅಂತ ಹೇಳ್ತಾರೆ ಟಾಲ್ಸ್ಟಾಯ್. ಮೂರ್ಖರನ್ನು ಅಕ್ಷರಸ್ಥರನ್ನಾಗಿಸಬಹುದು, ಆದರೆ ವಿಚಾರವಂತರನ್ನಾಗಿಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಪರೀಕ್ಷೆಗಳಲ್ಲಿ ನಕಲು ಮಾಡಿಸ್ತಾ ಇರ್ತಕ್ಕಂಥ ವ್ಯವಸ್ಥೆಯವರಿಗೆ ನೀವು ದಯವಿಟ್ಟು ಗಮನಿಸಿ, ನೀವು ಫೇಲ್ ಆಗಬಹುದಾದವರನ್ನು ಪಾಸಾಗುವಂತೆ ಸಹಾಯ ಮಾಡಬಹುದು, ನಪಾಸಾಗುವವರಿಗೆ ಗೆಟಾನ್ ಆಗಬಹುದು, ಅವರು ಪಾಸಾಗಬಹುದು. ಆದರೆ ನೆನಪಿಟ್ಕೊಳ್ಳಿ, ಮೆರಿಟೋರಿಯಸ್ ಸ್ಟೂಡೆಂಟ್ಸ್ನ ಹಣೆ ಬರಹವನ್ನು ನೀವೇನೂ ಮಾಡಲಾರ್ರಿ. ನೀವು ಹುಲಿಗಳನ್ನು ಯಾವುದೇ ರೀತಿಯಲ್ಲಿ ಮುಟ್ಟಲಾರ್ರಿ. ನೀವು ಯಾವುದೋ ರೀತಿಯಲ್ಲಿ ಕಾಪಿ ಮಾಡಿಸೋದ್ರ ಮೂಲಕ, ನಕಲು ಮಾಡಿಸೋದ್ರ ಮೂಲಕ ಸ್ವಲ್ಪ ತಾತ್ಕಾಲಿಕ ಸಮಯಕ್ಕೆ
ಕತ್ತೆಗಳನ್ನು ಹೇಸರುಗತ್ತೆಗಳಾಗಿಸಿ ಡಿಕ್ಲರೇಷನ್ ಕೊಡಬಹುದು. ಭಾಳ ಕಠಿಣವಾಗಿ ಹೇಳ್ತಾ ಇದ್ದೀನಿ ನಾನು. ಯಾಕೆಂತಂದರೆ ಈ ಪರೀಕ್ಷೆಯಲ್ಲಿ ನಕಲು ಮಾಡುವಂಥದ್ದು ಮಕ್ಕಳು ಅಷ್ಟೇ ಅಲ್ಲ, ಇವತ್ತು ಶಿಕ್ಷಣ ಕ್ಷೇತ್ರದ ಎಲ್ಲ ಹಂತದಲ್ಲಿರ್ತಕ್ಕಂಥವರು ಕೂಡ ಈ ಪರೀಕ್ಷಾ ನಕಲಿನಲ್ಲಿ ಬಹಳ ನಿಷ್ಣಾತರಾಗಿ ಆ ಒಂದು ನೈಜವಾದ ಕಲಿಕೆ ದೂರ ಆಗುತ್ತಾ ಇದೆ. ಗಮನಿಸಬೇಕು, ಇದು ಎಂಥ ದೌರ್ಭಾಗ್ಯ, ಇದೆಂಥ ರೀತಿಯ ಧೂರ್ತತನ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕತ್ತೆಗಳನ್ನು ಸ್ವಲ್ಪ ಕಾಲ ಹೇಸರುಗತ್ತೆಗಳು ಅಂತ ಡಿಕ್ಲೇರ್ ಮಾಡಿಕೊಳ್ಬಹುದು ಈ ನಕಲು ಮಾಡಿಸೋದ್ರ ಮೂಲಕ, ಅಷ್ಟೇ ಹೊರತು ಅದು ಕುದುರೆಗಳಾಗಲಾರವು. ಇದನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ವಾಮ ಮಾರ್ಗ ಕಲಿಕೆಗೆ ದಾರಿಯಲ್ಲ. ನಾನೀಗ ತಾನೇ ಹೇಳಿದೆ, ಸಾಕ್ರಟಿಸ್ ಹೇಳಿದಂಥ ಮಾತು, ವ್ಯಕ್ತಿಗೆ ಸತ್ಯವನ್ನು ಪರಿಚಯ ಮಾಡಿಕೊಡಿ, ಪರಿಚಯ ಮಾಡಿಕೊಟ್ಟ ಸತ್ಯವನ್ನು ವ್ಯವಹಾರದಲ್ಲಿ ಬಳಸೋದನ್ನು ಹೇಳ್ಕೊಡೋದೇ ಶಿಕ್ಷಣ ಅನ್ನುವಂಥ ಮಾತು. ಫ್ರೆಂಚ್ ಕ್ರಾಂತಿಯ ಮೂಲ ಪುರುಷನಾದಂತಹ ವಾಲ್ಟೇರ್ ಒಂದು ಕಡೆ ಹೇಳಿದ್ದುಂಟು, ಶಿಕ್ಷಣವಲ್ಲದೆ ಇನ್ಯಾವುದೂ ಕೂಡ ಮನುಷ್ಯನಿಗೆ ಸ್ವಾತಂತ್ರ್ಯವನ್ನು ನೀಡಲಾರದು. ಎರಡನೇ ವಾಕ್ಯ ಅವನು ಹೇಳ್ತಾನೆ, ಪುಸ್ತಕಗಳು ಪ್ರಪಂಚವನ್ನೇ ಆಳುತ್ತವೆ ಅನ್ನುವಂಥ ಮಾತು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ್ದೇನು, ಶಿಕ್ಷಣ ಒಂದೇ ಮನುಷ್ಯನಿಗೆ ಮುಕ್ತವಾದ ಸ್ವಾತಂತ್ರ್ಯವನ್ನು ಕೊಡುತ್ತೆ ಅನ್ನೋದನ್ನು ಗಮನಿಸಬೇಕು. ಇಷ್ಟೆಲ್ಲ ಮಾತುಗಳ ನಡುವೆ ಪುಸ್ತಕಸ್ಥಾತು ಯಾ ವಿದ್ಯಾ ಪರಹಸ್ತಂ ಗತಂ ಧನಂ ಕಾರ್ಯಕಾರೇ ಸಮುತ್ಪನ್ನೆ ನ ಚ ವಿದ್ಯಾ ನ ತತು ಧನಂ. ಸುಭಾಷಿತ ಹೇಳುತ್ತೆ, ಪುಸ್ತಕದ ಬದನೆಕಾಯಿ, ಮತ್ತೊಬ್ಬರ ಕೈಗೆ ನಾವು ಕೊಟ್ಟಂತಹ ಹಣ ನಮ್ಮ ಅವಶ್ಯಕತೆಯ ಸಮಯದಲ್ಲಿ ನಮ್ಮ ನೆರವಿಗೆ ಬರುವುದಿಲ್ಲ. ಪುಸ್ತಕದಿಂದ ಮಸ್ತಕಕ್ಕೆ ಹೋಗಬೇಕು, ಮಸ್ತಕದಿಂದ ಹಸ್ತದ ಮೂಲಕ ಕಾರ್ಯಪ್ರವೃತ್ತಿಗೆ ಅದು ಬಲ ಕೊಡಬೇಕು. ಇದರ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು. ಭಾರತೀಯ ಸನಾತನ ಪರಂಪರೆಯ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದಂಥ ಪಾಶ್ಚಾತ್ಯ ಜಗತ್ತಿನ ದಿಗ್ಗಜರು ತಮ್ಮ ಅನುಭವಗಳನ್ನು ದಾಖಲಿಸಿ ಅಕ್ಷರ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಬ್ಲೂಮ್ಫೀಲ್ಡ್ ಅಂತಕ್ಕಂಥ ಒಬ್ಬ ದೊಡ್ಡ ಚಿಂತಕ ಪಾಶ್ಚಾತ್ಯ ಜಗತ್ತಿನಲ್ಲಿ ದ ರಿಲಿಜನ್ ಆಫ್ ವೇದಾಸ್ ಅನ್ನೋ ಪುಸ್ತಕದಲ್ಲಿ ಹೀಗೆ ಬರೀತಾನೆ, ಉಪನಿಷತ್ತುಗಳಲ್ಲಿ ತನ್ನ ಬೇರನ್ನು ಹೊಂದಿಲ್ಲದ ಯಾವುದೇ ಭಾರತೀಯ ತತ್ವ ಶಾಖೆಯೂ ಅವೈದಿಕವಾದ ಬೌದ್ಧ ಧರ್ಮವೂ ಸೇರಿ ಯಾವುದೂ ಇಲ್ಲ. ಅವೈದಿಕವಾದ ಬೌದ್ಧ ಧರ್ಮವನ್ನೂ ಸೇರಿಸಿಕೊಂಡು ಭಾರತೀಯ ತತ್ವಶಾಖೆಯು ಉಪನಿಷತ್ತುಗಳಲ್ಲೇ ತನ್ನ ಮೂಲವನ್ನು ಹೊಂದಿದೆ. ನನ್ನ ಆಪ್ತರೊಬ್ಬರು ನೂರಾರು ವಚನಗಳನ್ನು ಉಪನಿಷತ್ತಿನ ಮಾತುಗಳಲ್ಲಿ, ಸುಭಾಷಿತದ ಮಾತುಗಳಲ್ಲಿ ದಾಖಲಾಗಿರೋದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಆ ಪುಸ್ತಕ ಬರೋದಿದೆ. ಶರಣರ ಯಾವ ವಚನಗಳನ್ನು ನಾವು ಇವತ್ತು ಆನಂದ ಪಡ್ತಾ ಇದ್ದೇವೋ, ಈ ಒಂದೊಂದು ವಚನ ಎಲ್ಲೆಲ್ಲಿಂದ ಸಿಕ್ಕಿದೆ, ಉಪನಿಷತ್ನಲ್ಲಿ ಎಲ್ಲಿ ಸಿಕ್ಕಿದೆ, ವೇದದಲ್ಲಿ ಸಿಕ್ಕಿದೆ, ಭಗವದ್ಗೀತೆಯಲ್ಲಿ ಎಲ್ಲಿ ಸಿಕ್ಕಿದೆ ಅನ್ನೋದನ್ನು ಕುರಿತು ಅವರು ಸಂಶೋಧನೆ ಮಾಡ್ತಾ ಇದ್ದಾರೆ. ಬ್ಲೂಮ್ಫೀಲ್ಡನ ಮಾತನ್ನು ನಾನು ಯಾಕಿಲ್ಲಿ ಉಲ್ಲೇಖ ಮಾಡಿದೆ ಅಂತಂದರೆ, ನಾವು ಅರ್ಥ ಮಾಡಿಕೊಳ್ಬೇಕು, ವೇದ, ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ ಇವೆಲ್ಲವೂ ಕೂಡ ಇಡೀ ಜಗತ್ತಿಗೆ ಜ್ಞಾನದ ಮಡು. ವಿಲ್ ಡ್ಯೂರೆಂಟ್, ಆರ್ನಾಲ್ಡ್ ಟೈನ್ಬಿ ಅಂತಹ ಹಿಸ್ಟಾರಿಯನ್ಸ್ನ ನೀವು ಓದಿ, ಭಾರತಕ್ಕೆ ಅವರು ಕೈ ಮುಗಿತಾರೆ. ಅವರು ಹೇಳ್ತಾರೆ, ಭಾರತ ಮಾತೆ ಸರ್ವ ರೀತಿಯಿಂದಲೂ ನಮಗೆ ತಾಯಿ, ಜಗತ್ತಿಗೆ ತಾಯಿ. ಅರಬರ ಮೂಲಕ ನಮಗೆ ಗಣಿತಶಾಸ್ತ್ರವನ್ನು ಹೇಳಿಕೊಟ್ಟಿದ್ದು ಭಾರತ ಮಾತೆ. ಸಂಸ್ಕೃತ ಭಾಷೆ ಇಡೀ ಐರೋಪ್ಯ ಭಾಷೆಗಳ ಮಾತೃ. ಬುದ್ಧನ ಸಿದ್ಧಾಂತವೇ ಕ್ರೈಸ್ತ ಧರ್ಮದಲ್ಲಿರ್ತಕ್ಕಂಥ ಮಾನುಷ ಪ್ರೇಮದ ಮಹತ್ವವನ್ನು ಎತ್ತಿ ತೋರಿಸಿದ್ದು. ಹೀಗಾಗಿ ಭಾರತ ಸರ್ವ ವಿಧದಿಂದಲೂ ಕೂಡ ನಮಗೆ ತಾಯಿ. ಸಂಸ್ಕೃತವೇ ಐರೋಪ್ಯ ಭಾಷೆಗಳ ಮಹಾನ್ ಜನನಿ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಸಂಸ್ಕೃತ ಭಾಷೆ, ಕನ್ನಡ ಭಾಷೆ, ಯಾವುದೇ ಭಾಷೆಯಾಗಲಿ ಭಾಷೆ ಭಾವವಾಹಿನಿ. 1 ಕೋಟಿ ಜನ ಒಂದು ಭಾಷೆಯ ಹಿಂದೆ ನಿಲ್ತಾರೆ ಅಂದರೆ, ಸಾವಿರಾರು ವರ್ಷಗಳ ಕಾಲ ಇದು ಬದುಕಿದೆ ಅಂತಂದರೆ ಅದು ಎಂದೂ ಪ್ರತಿಬಂಧಕ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ
ದಯವಿಟ್ಟು ಸ್ನೇಹಿತರೆ, ಇದೆಲ್ಲವೂ ಕೂಡ ನಮಗೆ ಪ್ರಾಮಾಣಿಕವಾಗಿ ಒಂದು ವಿಸ್ತೃತವಾದ ಚಿಂತನೆಯನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ವಿಚಾರವಾಗಿದೆ. ಹಾಗಾಗಿ ಭಾಷೆಗೆ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯಕ್ರಮಗಳು ಈ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಜನರಿಗೆ ಮನದಟ್ಟು ಮಾಡಿಕೊಡ್ಬೇಕು. ಭಾಷೆಗಳ ನಡುವೆ ಯಾವುದೇ ತಿಕ್ಕಾಟ ಬರಬಾರ್ದು, ಯಾವುದೇ ಸಿದ್ಧಾಂತದ ಬಗ್ಗೆ ಕೀಳರಿಮೆ ಬರಬಾರ್ದು. ನೋಡಿ, ಒಬ್ಬ ವೆಸ್ಟರ್ನ್ ಥಿಂಕರ್ ಹೇಳ್ತಾನೆ, ಒಬ್ಬ ವ್ಯಕ್ತಿಯನ್ನು ಕೊಂದರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾಶ ಮಾಡಿದಂತೆ, ಅಥವಾ ದೇವರ ಪ್ರತಿರೂಪವನ್ನು ನಾಶ ಮಾಡಿದಂತೆ. ಆದರೆ ಒಂದು ಪುಸ್ತಕವನ್ನು ನಾಶ ಮಾಡಿದರೆ, ಒಂದು ಪುಸ್ತಕವನ್ನು ಸುಟ್ಟರೆ, ಒಂದು ಮಹಾನ್ ತತ್ವವನ್ನೇ ನಾಶ ಮಾಡಿದಂತೆ. ಈ ಪುಸ್ತಕ ಸುಡುವಂಥ ಜನಗಳಿಗೆ ಈ ಮಾತು ಅರ್ಥವಾಗಬೇಕು. ಇದು ಬಹಳ ಮುಖ್ಯವಾದ ಮಾತು. ನಾವು ನಾಲೆಡ್ಜ್ ಇಸ್ ಇನ್ಫೈನೈಟ್, ಜ್ಞಾನವೆಂಬುದು ಅನಂತವಾದ್ದು, ಅಖಂಡವಾದದ್ದು, ಅದು ಅತ್ಯಂತ ಪ್ರಾಚೀನವಾದದ್ದು ಹೌದು, ಅತ್ಯಂತ ಅವಿನಾಶಿಯಾದದ್ದು ಹೌದು ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. 200 ವರ್ಷಗಳ ಹಿಂದೆ ಒಬ್ಬ ಮಹಾತ್ಮ ಹುಟ್ಟಿದ, ಅವನೊಂದು ಸಿದ್ಧಾಂತವನ್ನು ಕೊಟ್ಟ. ನಾವು ಆತನ ಆಗಮನಕ್ಕೆ ಮೊದಲು ಪ್ರಪಂಚ ಇನ್ನಿಲ್ಲದ ಕತ್ತಲಲ್ಲಿ ಇದ್ಬಿಟ್ಟಿತ್ತು, ಪ್ರಪಂಚ ಬದುಕೇ ಇರಲಿಲ್ಲ ಅಂತ ವಿಶ್ಲೇಷಿಸುವುದು ನಮ್ಮ ರೋಗಗ್ರಸ್ತ ಮನಸ್ಸಿನ ಸ್ಪಷ್ಟ ಚಹರೆ. ನಾವು ನೆನಪಿನಲ್ಲಿಟ್ಕೊಳ್ಬೇಕು, ಅಕ್ಷರಗಳಿಂದ ಪದಗಳು, ಪದಗಳಿಂದ ವಾಕ್ಯಗಳು, ವಾಕ್ಯಗಳಿಂದ ಪುಟಗಳು, ಪುಟಗಳಿಂದ ಅಧ್ಯಾಯಗಳು, ಅಧ್ಯಾಯಗಳಿಂದ ಸಂಪುಟಗಳು. ಹಾಗೆ ಈ ಅಕ್ಷರ ಹೆಸರೇ ಸೂಚಿಸುವಂತೆ ಅಕ್ಷರಕ್ಕೆ ನಾಶ ಇಲ್ಲ, ಅದು ಕ್ಷಯವಾಗುವಂಥದ್ದಲ್ಲ, ಅದು ಅಕ್ಷಯವಾದದ್ದು. ಇದು ನಮ್ಮ ಮನಸ್ಸಿನಲ್ಲಿ ಮೊದಲು ಬರಬೇಕು. ಈ ನಿಟ್ಟಿನಲ್ಲಿ ಭಾಷೆಗಳ ನಡುವೆ ಬಹಳಷ್ಟು ಸಂಬಂಧ ಇದೆ. ಮಾತಾ, ಮದರ್, ಭ್ರಾತ, ಬ್ರದರ್, ಅಗ್ನಿ, ಇಗ್ನೇಷನ್, ಮಾರೀಚ ದೇಶ್, ಮಾರಿಷಸ್, ಲವ, ಲಾಹೋರ್, ಧೇನುಮಾರ್ಗ್, ಡೆನ್ಮಾರ್ಕ್. ನೋಡಿ, ಸಂಸ್ಕೃತ ಶಬ್ದಗಳಿಂದ ಯಾವ ರೀತಿಯಲ್ಲಿ ಇದು ಆಚೆ ಬಂತು. ಮಾರುಕಟ್ಟೆ, ಮಾರ್ಕೆಟ್, ಪೆನ್ಷನ್, ಪಿಂಚಣಿ, ಶಬ್ದಗಳು ಹೇಗೆ ಹತ್ತತ್ರ ಬಂತು, ಸಂಬಂಧಗಳು ಹೇಗಿದೆ, ಇದನ್ನು ಗಮನಿಸಬೇಕು. ಈ ನಿಟ್ಟಿನಲ್ಲಿ ಪ್ರೀತಿಯ ಬಂಧುಗಳೇ, ಶ್ರೀಮಾನ್ ಚಿತ್ರಲಿಂಗಯ್ಯ ಅವರು 35ಕ್ಕೂ ಹೆಚ್ಚು ಗ್ರಂಥಗಳನ್ನು ಸಂಪಾದಕತ್ವ ಮಾಡಿಕೊಂಡಿದ್ದಾರೆ. ಸ್ವತಃ ಅವರು ಲೇಖಕರಾಗಿ ಗ್ರಂಥಗಳನ್ನು ತಂದಿದ್ದಾರೆ. ಅದ್ಭುತವಾದ ಸಾಹಿತ್ಯ ಕೃಷಿ ಅವರ ಪಾಲಿಗಿದೆ. ಸರಸ್ವತಿ ಅವರ ಬೆನ್ನೆಲುಬಾಗಿ ನಿಂತಿದ್ದಾಳೆ. ಅವರ ಭಾಷೆಯಲ್ಲಿ ಶ್ರೀಮಂತಿಕೆ ಇದೆ, ಸಹೃದಯತೆ ಇದೆ, ಸಂಸ್ಕೃತಿ ಇದೆ. ಯಾವುದೇ ರೀತಿಯಲ್ಲಿ ನಕಾರಾತ್ಮಕ ಚಿಂತನೆ ಇಲ್ಲ, ಋಣಾತ್ಮಕ ಚಿಂತನೆ ಇಲ್ಲ. ಅವರು ಮೋಜಿಗಾಗಿ, ಏನೋ ಒಂದು ಸೆನ್ಸೇಷನ್ಗಾಗಿ ಬರೆಯುವಂಥವರಲ್ಲ. ಅವರ ಭಾಷೆಯಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಬಹಳ ಕಷ್ಟ. ಅಂತಹ ಒಬ್ಬ ಸುಸಂಸ್ಕೃತ ಸಾಹಿತಿ ಶ್ರೀಮಾನ್ ಚಿತ್ರಲಿಂಗಯ್ಯನವರು. ಅವರ ಸಾಹಿತ್ಯ ಇನ್ನೂ 100 ಪಟ್ಟು ಹೆಚ್ಚು ಬೆಳೀಲಿ. ಚಿತ್ರಲಿಂಗಯ್ಯ ಚಿತ್ರಲಿಂಗಯ್ಯ ಅನ್ನೋ ಹೆಸರನ್ನು ಮೇಲಿಂದ ಮೇಲೆ ಕೇಳ್ತಾ ಇರ್ತೀವಿ. ಕನ್ನಡ ಸಾಹಿತ್ಯದಲ್ಲಿ ಈ ಹೆಸರು ಮತ್ತೆ ಮತ್ತೆ ಅನುರಣಿತವಾಗುವಂತೆ ಭಗವಂತ, ಆ ಜಗನ್ಮಾತೆ ಸರಸ್ವತಿ ದೇವಿ ಅವರಿಗೆ ಪೂರ್ಣವಾದ ಶ್ರೇಯಸ್ಸನ್ನು ಅನುಗ್ರಹಿಸಲಿ. ಆಯೋಜಿಸಿರ್ತಕ್ಕಂಥ ಈ ಅಂತಾರಾಷ್ಟ್ರೀಯ ಕಾರ್ಯಾಗಾರ ಪರಮ ಯಶಸ್ಸನ್ನು ಕಾಣಲಿ ಅಂತ ಹಾರೈಸಿ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದಪದ್ಮಗಳಲ್ಲಿ ಸಮರ್ಪಿಸಿ ನನ್ನ ಮಾತುಗಳಿಗೆ ಮುಕ್ತಾಯ ಹಾಡ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.